श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वरार्थेने ब्रह्महृदाय आदिकवे मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಪ್ರಥಮ ಸ್ಕಂದ ಏಕಾದಶ ಅಧ್ಯಾಯ, ಅದರಲ್ಲಿ 31ನೇ ಶ್ಲೋಕ. ಸ ರಾಜಪುತ್ರೋ ವವೃಧೆ ಆಶು ಶುಕ್ಲ ಇವೋಡುಪಃ ಆಪೂರ್ಯಮಾಣಃ ಪಿತೃಭಿಃ ಕಾಷ್ಠಾಭಿರಿವ ಸೋನ್ವಹಂ. ಹಿಂದೆ ನೋಡಿದಂತೆ ಪರೀಕ್ಷಿತ್ ರಾಜನ ಜನ್ಮ ವೃತ್ತಾಂತವನ್ನು ಹೇಳಿ ಅವನು ಹೇಗೆ ಇರ್ತಾನೆ, ಕಲಿನಿಗ್ರಹ ಮಾಡ್ತಾನೆ, ಉತ್ತಮವಾದ ರಾಜ ಋಷಿಗಳು ಜನಮೇಜಯ ಮುಂತಾದವರಿಗೆ ಜನ್ಮವನ್ನು ನೀಡ್ತಾನೆ ಹಾಗೆ ಅಂತೆಲ್ಲ ಹೇಳಿ, ಕೊನೆಯಲ್ಲಿ ಬ್ರಾಹ್ಮಣರ ಶಾಪದಿಂದ ತಕ್ಷಕನಿಂದ ಅವನು ಸಾಯ್ತಾನೆ ಮತ್ತು ಪರಮಾತ್ಮನ ಶುಕಾಚಾರ್ಯರಿಂದ ಭಾಗವತವನ್ನು ಕೇಳಿ ಅವನು ಉತ್ತಮ ಗತಿಯನ್ನು ಹೊಂದುತ್ತಾನೆ ಅಂತ ಇಷ್ಟು ಹೇಳಿದ್ರು. ಅವನು ಕೂಡ ಪರೀಕ್ಷಿತ ರಾಜನು ಕೂಡ ಬೆಳೀತಾ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೇಗೆ ಶುಕ್ಲ ಪಕ್ಷದ ಚಂದ್ರ ಬೆಳೀತಾನೋ ಅದೇ ತರ ಯುಧಿಷ್ಠಿರಾದಿಭಿಹಿ ಪಿತೃಭಿಹಿ, ತಂದೆ ಅಭಿಮನ್ಯು ಇಲ್ಲ, ಅವರ ಅಜ್ಜಂದಿರು ಯುಧಿಷ್ಠಿರ ಮುಂತಾದವರು, ಅವರ ನೇತೃತ್ವದಲ್ಲಿ ಅವನು ಕೂಡ ಬೆಳೆದ ಹಾಗೆ ಅಂತ ಹೇಳ್ತಾ ಇದ್ದ. ಯಕ್ಷಮಾನೋಶ್ವಮೇಧೇನ ಜ್ಞಾತಿದ್ರೋಹ ಜಿಗಾಂಸಯ ರಾಜಾ ಲಬ್ಧಧನೋ ದದ್ಯಾವನ್ಯತ್ರ ಗರುಡ ಕರದಂಡಯೋ. ಪರೀಕ್ಷಿತ್ ಜನ್ಮಾಂತರಂ ಅಶ್ವಮೇಧಕರಣಂ ಇತಿ ದರ್ಶಯನ್ ಅಶ್ವಮೇಧಕರಣಂ ಸಪ್ರಕಾರಂ. ಇಲ್ಲಿ ಅಶ್ವಮೇಧವನ್ನ ಮಾಡ್ತಾ ಇದ್ದಾರೆ ಅಂತ ಪರೀಕ್ಷಿತ್ ರಾಜನ ಜನ್ಮದ ನಂತರ ಅಶ್ವಮೇಧ ಯಾಗವನ್ನ ಮಾಡಿದರು ಪಾಂಡವರು. ಜ್ಞಾತೀನಾಂ ಭೀಷ್ಮಾದೀನಾಂ ವಧ ನಿಮಿತ್ತಃ ಯಹ ದ್ರೋಹ ಪಾಪಂ ಜಿಘಾಂಸಯ ಅನನೇಚ್ಛಯ. ಭೀಷ್ಮಾದಿಗಳನ್ನ ಸಂಹಾರ ಮಾಡಿದ್ದರಿಂದ ಏನೊಂದು ಪಾಪದ ಭೀತಿ ಬಂದಿತ್ತು ಯುಧಿಷ್ಠಿರನಿಗೆ. ವಾಸ್ತವಿಕವಾಗಿ ಬಂದಿಲ್ಲ, ಆದ್ರೆ ತನಗೆ ಬಂದಿದೆಯೇ ಇವನು ಅಂತ ಸಂದೇಹ ಪಟ್ಟ. ಆ ಒಂದು ದುಃಖದ ಪರಿಹಾರಕ್ಕಾಗಿ, ಪಾಪದ ಪರಿಹಾರಕ್ಕಾಗಿ ಅಥವಾ ದುರ್ಯೋಧನಾದಿಗಳ ವಧೆ ಅಂತ ಕೂಡ ಇನ್ನೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ದುರ್ಯೋಧನಾದಿ ವಧೆ ವಿಷ್ಣುದ್ವಿಟ್ ತದ್ ಅನುಬಂಧ ನಿಗ್ರಹಾತ್ಮಕತ್ವಾತ್ ಪರಮಧರ್ಮಭೂತೆ ಯಾ ಪಾಪಶಂಕಾ ತಜ್ಜನಿತಂ. ಇನ್ನು ದುರ್ಯೋಧನಾದಿಗಳನ್ನೆಲ್ಲ ಸಂಹಾರ ಮಾಡಿಬಿಟ್ಟಿವಿಲ್ಲ ಅಂತ ಅವನಿಗೆ ಒಂದು ಪಾಪದ ಭೀತಿ ಇತ್ತು. ಯದ್ಯಪಿ ಅದು ಧರ್ಮ, ಯಾವುದು ಧರ್ಮವಾಗಿದೆಯೋ ಅದನ್ನ ಪಾಪ ಅಂತ ಚಿಂತನೆ ಮಾಡ್ತಾ ಇದ್ದಲ್ಲ, ಅದರಿಂದ ಅವನಿಗೆ ಭಯ ಬಂತು. ಆ ಅನಿಷ್ಟ ಪರಿಹಾರಕ್ಕಾಗಿ ನಿಶಮ್ಯ ಭೀಷ್ಮೋಕ್ತ ಅಥ ಅಚ್ಯುತ ಉದಿತಂ ಪ್ರವೃತ್ತಿ ವಿಜ್ಞಾನ ವಿಧೂತ ವಿಭ್ರಮ ಇತಿ ಪೂರ್ವಾಧ್ಯಾಯೇ ದುರ್ಯೋಧನಾದಿವಧಸ್ಯ ಪಾಪತ್ವ ಭ್ರಾಂತೇಹೇ ಭೀಷ್ಮವಾಕ್ಯೇನ ನಿವೃತ್ತ ಇತ್ಯುಕ್ತೇಹೇ. ತದನಂತರ ಭೀಷ್ಮಾಚಾರ್ಯರ ಹತ್ರ ಕರೆದುಕೊಂಡು ಹೋಗಿ ಉಪದೇಶ ಮಾಡಿದ ಮೇಲೆ ಅವನಿಗೆ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿದ್ದೇ ಸರಿ ಹಾಗೆ ಅಂತ ಹೋಯ್ತು. ಅಪಾಪೇ ಪಾಪಂ ಶಂಕಿತ್ವಾ, ಯಾವುದು ಪಾಪ ಅಲ್ಲವೋ ಅದರಲ್ಲೂ ಕೂಡ ಪಾಪ ಅಂತ ನಾವು ಶಂಕೆ ಪಡಬಾರದು. ಪಾಪ ಅಂತ ತೀರ್ಮಾನ ಮಾಡೋದಲ್ಲ, ಪಾಪವೋ ಏನೋ ಅಂತ ಶಂಕೆಯನ್ನು ಕೂಡ ಪಡಬಾರದು ಅಂತಾರೆ. ದುರ್ಯೋಧನಾದಿಗಳ ವಧ ಅದು ಯೋಗ್ಯವಾದದ್ದೇ, ಅಧರ್ಮಕ್ಕೆ ಎದುರಾದ ಯುದ್ಧ ಅದು ಯೋಗ್ಯವಾದದ್ದೇ, ಅದರಲ್ಲಿ ನಾವೇನ್ ಮಾಡಬಾರ್ದು, ಶಂಕೆ ಪಡಬಾರದು ಅಂತಾರೆ. ಅದರಿಂದ ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಅಶ್ವಮೇಧವನ್ನ ಪರಮಾತ್ಮ ಮಾಡು ಅಂತ ಹೇಳಿದ. ಕೃಷ್ಣ ವೇದವ್ಯಾಸಾಭ್ಯಾಂ ಉಪದಿಷ್ಟತ್ವ, ಪರಮಾತ್ಮ ಕೃಷ್ಣ ರೂಪದಿಂದ ವೇದವ್ಯಾಸ ರೂಪದಿಂದ ಯುಧಿಷ್ಠಿರನಿಗೆ ಉಪದೇಶವನ್ನ ಮಾಡಿ ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾರೆ. ಅಶ್ವಮೇಧೇನ ಯಜ್ಞೇನ ಎಷ್ಟುಂ ಭಗವಂತಂ ಪೂಜೆಯತಂ ಕಾಮಃ. ಅದರಿಂದ ಅವನಿಗೆ ಅಶ್ವಮೇಧದಿಂದ ಪರಮಾತ್ಮನನ್ನ ಪೂಜೆ ಮಾಡಬೇಕು ಅಂತ ಇಚ್ಛೆ ಉಂಟಾಯಿತು. ಕರದಂಡಯೋಹೋ ಅನ್ಯತ್ರ ಕರಂಚದಂಡಂ ವರ್ಜಯಿತ್ವ ನಲಬ್ಧಂ ಧನಂ.
ನೀ ಏನ್ ಮಾಡೋದು? ಅಶ್ವಮೇಧ ಯಾಗ ಮಾಡ್ಬೇಕಂದ್ರೆ ದುಡ್ಡು ಮಾಡ್ಬೇಕು, ದುಡ್ಡು ಬೇಕು. ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು, ಊಟಕ್ಕೆಲ್ಲ ವ್ಯವಸ್ಥೆ ಆಗಬೇಕು, ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ಮತ್ತೆ ರಾಜನಲ್ಲಿ ಈಗನೂ ಯುದ್ಧ ಆಗಿದೆ, ಬೊಗಸೆಯಲ್ಲಿ ದುಡ್ಡಿಲ್ಲ. ಏನ್ ಮಾಡ್ಬೇಕು? ಸರಿ, ಪ್ರಜೆಗಳ ಹತ್ರ ಟ್ಯಾಕ್ಸ್ ಹಾಕೋಣ ಹಾಗೆಂದ್ರೆ ಈಗನೂ ಯುದ್ಧ ಆಗಿದೆ, ಪ್ರಜೆಗಳಾದರೂ ಹೇಗೆ ಕೊಡ್ತಾರೆ? ಕೊಡ್ಲಿಕ್ಕೆ ಸಾಧ್ಯ. ಅದರಿಂದ ದುಡ್ಡಿನ ಸಮಸ್ಯೆ ಬಂದಾಗ ಏನಾಯ್ತು? ತದಭಿಪ್ರೇತಂ ಆಲಕ್ಷ್ಯ ಭ್ರಾತರೋ ಅಚ್ಯುತನೋದಿತಾ ಧನಂ ಪ್ರಹೀಣಾಂ ಆಜಕ್ರುಹು ಉದೀಚ್ಯ ಭೂರಿಶೋ ದಿಶಃ. ಉತ್ತಮ ಕಲ್ಪದಿಂದ ಯಜ್ಞವನ್ನ ಮಾಡಬೇಕು ಅಂದ್ರೆ ಧನ ತುಂಬಾ ಹಣ ಖರ್ಚಾಗ್ತದೆ. ಅದರಿಂದ ಏನ್ ಮಾಡಿದ್ರು? ಆ ಜನರಿಂದ ಟ್ಯಾಕ್ಸ್ ಕೇಳೋದು ಅದು ಸರಿಯಲ್ಲ ಈ ಸಂದರ್ಭದಲ್ಲಿ. ಅದರಿಂದ ಪರಮಾತ್ಮ ಹೇಳಿದೆ, ವೇದವ್ಯಾಸರೇ ಹೇಳ್ತಾರೆ, ನೀವು ಉತ್ತರ ದಿಕ್ಕಿಗೆ ಹೋಗ್ರಿ, ಅಲ್ಲಿ ನಿಮಗೆ ಹಿಮಾಲಯದಲ್ಲಿ ದುಡ್ಡು ಸಿಗ್ತದೆ ನಿಮಗೆ ಹಾಗೆ ಅಂತ. ಆ ರೀತಿಯಾಗಿ ಅವರು ಅಲ್ಲಿಗೆ ಹೋಗ್ತಾರೆ. ಆ ಭೀಮಾದಿಗಳು ಹೋಗಿ ಅಲ್ಲಿ ವೇದವ್ಯಾಸರು ಹೇಳಿದ ರೀತಿಯಲ್ಲಿ ಹೇರಳವಾದ ದುಡ್ಡನ್ನ ಅವರು ಸಂಪಾದನೆ ಮಾಡ್ತಾರೆ. ನೋಡಿ, ಯಜ್ಞಕ್ಕಾಗಿ ದುಡ್ಡು ಬೇಕು ಅಂತ ಹೇಳಿದ್ರೆ ದೇವರು ವ್ಯವಸ್ಥೆ ಮಾಡೇ ಮಾಡ್ತಾನೆ. ಏನೋ ಒಂದು ರೂಪದಲ್ಲಿ ದೇವರು ವ್ಯವಸ್ಥೆ ಮಾಡ್ತಾನೆ. ನಮಗೆ ವಿಶ್ವಾಸ ಇರಬೇಕು. ದೇವರು ಹೇಳಿದ ಕರ್ಮವನ್ನ ಮಾಡೋದಕ್ಕೆ ದುಡ್ಡು ಇಲ್ಲ ಅಂತ ಹೇಳಬಾರ್ದು. ಹೇಗಾದ್ರೂ ಮಾಡಿ ದೇವರು ನಮಗೆ ಕೈಗೆ ದುಡ್ಡು ಬರುವಂತೆ ಮಾಡ್ತಾನೆ. ಮಾಡುವ ಮನಸ್ಸು ಇದು ಮಾಡಬೇಕೋ ಮಾಡಬಾರ್ದು ಆ ಥರ ಸಂಶಯ ಇರಬಾರ್ದು. ಶ್ರಾದ್ದಾದಿಗಳು ಇರ್ಬೋದು, ಮನೆಯ ಹಬ್ಬ ಇರ್ಬೋದು, ಅನಂತ ಪದ್ಮನಾಭ ಮುಂತಾದ ವ್ರತಗಳು ಇರ್ಬೋದು. ಮಾಡ್ಲೋ ಬೇಡವೋ, ಮಾಡಿದರೆ ಆ ಸಂಶಯನೇ ಇರಬಾರ್ದು. ಪರಮಾತ್ಮ ಹೇಳಿದ್ದಾನೆ, ಮಾಡ್ಲೇಬೇಕು. ಮಕ್ಕಳನ್ನ ಶಾಸ್ತ್ರ ಓದಿಸಬೇಕೋ ಬೇಡವೋ ಆ ಸಂಶಯನೇ ಇರಬಾರ್ದು. ದೇವರು ಹೇಳಿದ್ದಾನೆ, ಮಾಡ್ಬೇಕಷ್ಟೆ. ಮಾಡದೇ ಇದ್ರೆ ಅದರಲ್ಲಿ ಶಂಕೆ ಮಾಡಿದ್ರು ಕೂಡ ನಮಗೆ ಪಾಪ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಬೇಕಾಗಿರುವ ದುಡ್ಡು ಮುಂತಾದಗಳನ್ನ ಒಳ್ಳೆ ಮನಸ್ಸಿದ್ರೆ ಮಾರ್ಗ ಅಂತಾರ ನೋಡಿ. ಇದೆ ಆ ಯುಧಿಷ್ಠಿರಾದಿಗಳಿಗೆ ಒಳ್ಳೆ ಮನಸ್ಸಿತ್ತು, ಮಾಡ್ಬೇಕು ಅಂತ ದೇವರು ಒಂದು ವ್ಯವಸ್ಥೆಯನ್ನ ಮಾಡಿದ. ಎಲ್ಲರೂ ಹೇರಳವಾದ ಹಣ ಹಿಮಾಲಯ ಪರ್ವತದಿಂದ ತಂದ್ರು. ತೇನ ಸಂಭೃತ ಸಂಭಾರೋ ಲಬ್ಧ ಕಾಮೋ ಯುಧಿಷ್ಠಿರ ವಾಜಿಮೇಧೈ ತ್ರಿಭಿರಾಜ ಯಜ್ಞೇಶಂ ಅಯಜತ್ ಹರಿಂ. ಈ ರೀತಿಯಾಗಿ ಸಂಭ್ರಮದಿಂದ ತ್ರಿಗುಣ ಫಲಕೈಹಿ ಅಂದ್ರೆ ಒಂದು ಬಾರಿ ಅಶ್ವಮೇಧ ಯಾಗ ಮಾಡಿದರೆ ಸುಮಾರು 1 ಲಕ್ಷ ಖರ್ಚಾಯಿತು ಅಂತ ಇಟ್ಕೊಳ್ಳೋಣ. ಒಂದು ಮಾತಿಗೆ ಹೇಳಿದ್ದು, ನನಗೆ ಗೊತ್ತಿಲ್ಲ ಎಷ್ಟು ಖರ್ಚಾಯಿತು ಅಂತ. 1 ಲಕ್ಷ ಅಂತ ಆದ್ರೆ 3 ಪಟ್ಟು ಹೇರಳವಾದ ದಕ್ಷಿಣೆ ಕೊಟ್ರಂತೆ. 1 ಲಕ್ಷ ಖರ್ಚು ಮಾಡಿ ಮಾಡುವ ಆ ಹೋಮವನ್ನ 3 ಲಕ್ಷ ಖರ್ಚು ಮಾಡಿದ್ರಿಂದ ಅದರ ಫಲವೂ ಕೂಡ ಏನಾಯ್ತು? 3 ಪಟ್ಟು ಹೆಚ್ಚು ಬಂತು ನೋಡಿ. ಅದಕ್ಕೆ ವಿತ್ತಶಾಟ್ಯ ಮಾಡಬಾರದು ಅಂತ ಹೇಳ್ತಾರೆ. ಸತ್ಕಾರ್ಯ ಮಾಡುವಾಗ ಹಣ ಸ್ವಲ್ಪ ಕಡಿಮೆ ಮಾಡಿ ಮಾಡಬಾರದು. ಎಷ್ಟು ಧನ ಇದೆಯೋ ಅಷ್ಟು ಯೋಗ್ಯವಾಗಿ ಅದನ್ನ ಖರ್ಚು ಮಾಡಿ ಸತ್ಪಾತ್ರರಿಗೆ ದಾನ ಮಾಡಿ ಕೃಷ್ಣಾರ್ಪಣೆ ಹೇಳಿದ್ರೆ, ಭಕ್ತಿಯಿಂದ ಮಾಡಿದರೆ 1 ಪಟ್ಟು ಮಾಡಿದ್ದಕ್ಕೆ 3 ಪಟ್ಟು ಬಲ ಬರುತ್ತೆ. ಯಾಕೆ? 3 ಪಟ್ಟು ದಕ್ಷಿಣೆ ಕೊಟ್ಟಿದ್ದಾರೆ. 1 ಲಕ್ಷ ಖರ್ಚು ಮಾಡ್ಬೇಕಂದ್ರೆ 3 ಲಕ್ಷ ಖರ್ಚು ಮಾಡಿದ್ದಾರೆ. ಅದರಿಂದ ಏನಾಯ್ತು? 3 ಪಟ್ಟು ಫಲ ಅವರಿಗೆ, ಪಾಂಡವರಿಗೆ ಬಂತು. ಪಾಂಡವರ ಸುಯೋಗ ನೋಡಿ. ಭಕ್ತಿ ಇದ್ರೆ ಸಾಕು. ಅದಕ್ಕೆ ಹೇಳೋದು, ಭಕ್ತರಾಗಬೇಕು. ದೇವರಂತಹ ಬುದ್ಧಿ ಕೊಡ್ತಾನೆ, ಇಂತಹ ಕರ್ಮಗಳನ್ನ ನಮ್ಮ ವತಿಯಿಂದಲೂ ಕೂಡ ಮಾಡಿಸ್ತಾನೆ. ಪಾಂಡವರೇ ಸಾಕ್ಷಿ ಅದಕ್ಕೆ. ಯಜ್ಞೇಶನಾದ ಪರಮಾತ್ಮನನ್ನ ಹರಿಂ ಅಯಜತ್, ಪರಮಾತ್ಮನನ್ನ ಯಜ್ಞ ಮೂಲಕ ಪೂಜೆಯನ್ನ ಮಾಡಿದರು. ಆಹೂತೋ ಭಗವಾನ್ ರಾಜ್ಞಾ ಯಾಚಯಿತ್ವ ದ್ವಿಜೈರ್ನೃಪಂ ಉವಾಸ ಕದಿ ಚಿನ್ಮಾಸಾನ್ ಸುಹೃದಃ ಪ್ರಿಯ ಕಾಮ್ಯಯ ತಥೋ ರಾಜ್ಞಾಭ್ಯನುಜ್ಞಾತಃ ಕೃಷ್ಣಯ ಸಹ ಬಂಧುಭಿಃ ಯಯೋ ದ್ವಾರವತೀಂ ಬ್ರಹ್ಮನ್ ಸಾರ್ಜುನೋ ಯದುಭಿರ್ವೃತಃ. ಅಶ್ವಮೇಧ ಯಾಗಕ್ಕೆ ಅಂತ ಮತ್ತೆ ದ್ವಾರಕೆಯಿಂದ ಪರಮಾತ್ಮ ಹಸ್ತಿನಾವತಿಗೆ ಬಂದ. ಈಗನ್ನು ಹೋದ ಹಿಂದಿನ ಅಧ್ಯಾಯದಲ್ಲಿ. ಇಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದಾನೆ. ವಾಪಸ್ ಬಂದು ಅಲ್ಲಿ ಪಾಂಡವರ ಜೊತೆಗೆ ವಾಸವಾಗಿ ಇರ್ತಾನೆ. ಕೆಲವು ಮಾಸ ಅಲ್ಲೇ ಇದ್ದು ಯಜ್ಞ ಸಮಾಪ್ತಿಯಾದ ಮೇಲೆ ಮತ್ತೆ ಯಾದವರಿಂದ ಕೂಡಿಕೊಂಡು ಅರ್ಜುನನಿಂದಲೂ ಕೂಡಿಕೊಂಡು ಪರಮಾತ್ಮ ತಾನು ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾನೆ. ಉಳಿದ ಪಾಂಡವರು ಯುಧಿಷ್ಠಿರ, ಭೀಮ ಅವರೆಲ್ಲ ಇಲ್ಲೇ ಇದ್ರು. ಅರ್ಜುನ ಇನ್ನು ಕೆಲವು ಯಾದವರು ಎಲ್ಲರೂ ಕೂಡ ದ್ವಾರಕೆಗೆ ಹೋದ್ರು ಅಂತ ಒಟ್ಟು ವಿಚಾರ. ಇಲ್ಲಿಗೆ ಪ್ರಥಮ ಸ್ಕಂದ 11 ಅಧ್ಯಾಯ ಪರಿಸಮಾಪ್ತಿ ಆಯಿತು. ಮುಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಿಯೇ ನಮಃ.